ನಾಸಿರ್ಗೆ ಸಹಾಯ ಮಾಡಿದ್ದ ಮೂವರನ್ನ ಎನ್ಐಎ ಬಂಧಿಸಿತ್ತು. ಈ ಪೈಕಿ ಶಂಕಿತ ಉಗ್ರ ಜುನೈದ್ನ ತಾಯಿ ಫಾತಿಮಾಗೆ ಮಧ್ಯರಾತ್ರಿ 2 ಗಂಟೆಗೆ ಗಲ್ಫ್ನಿಂದ ಪುತ್ರ ಜುನೈದ್ ಕರೆ ಮಾಡಿದ್ದು ಸುಮಾರು 40 ನಿಮಿಷ ಮಾತನಾಡಿದ್ದಾನೆ. ರಾತ್ರಿ ವೇಳೆ ತಾಯಿಗೆ ಕರೆ ಮಾಡಿ ಜುನೈದ್ ನೀಡ್ತಾ ಇದ್ದ ಮಾಹಿತಿಯನ್ನೆಲ್ಲ ಆಕೆ ಎಎಸ್ಐ ಚಾಂದ್ ಪಾಷಾಗೆ ಹೇಳ್ತಾ ಇದ್ಲು. ಚಾಂದ್ ಪಾಷಾ ವೈದ್ಯ ನಾಗರಾಜ್ಗೆ ಅದನ್ನ ತಿಳಿಸ್ತಾ ಇದ್ದು, ವೈದ್ಯ ನಾಗರಾಜ್ ಅದನ್ನೆಲ್ಲ ನಾಸಿರ್ಗೆ ತಿಳಿಸ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಮಾಫಿಂಗ್ ಸ್ಟಿಕ್ ಬಳಸಿ ಮನೆಯಲ್ಲಿದ್ದ ಹಣದ ಬ್ಯಾಗ್ ಕದ್ದು ಖದೀಮ ಕಳ್ಳನೊಬ್ಬ ಪರಾರಿಯಾಗಿದ್ದಾನೆ. ಬೆಂಗಳೂರು ಉತ್ತರ ತಾಲೂಕು ಜಾಲಹಳ್ಳಿ ಮುತ್ಯಾಲನಗರದಲ್ಲಿ ಘಟನೆ ನಡೆದಿದೆ. ಎಜುಕೇಷನ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದ ದಿವ್ಯಾ ಎನ್ನುವವರು ರಾತ್ರಿ 1.5 ಲಕ್ಷ ಹಣವನ್ನ ಬ್ಯಾಗ್ನಲ್ಲಿ ಇಟ್ಟು ಕಿಟಕಿ ಪಕ್ಕದಲ್ಲಿ ಇಟ್ಟಿದ್ರು. ರಾತ್ರಿ ಮಾಫಿಂಗ್ ಸ್ಟಿಕ್ ಹಿಡಿದು ಬಂದ ಕಳ್ಳ ಆ ಬ್ಯಾಗ್ ಅನ್ನ ಕದ್ದು ಎಸ್ಕೇಪ್ ಆಗಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾಜ್ಯದ ಖಾಸಗಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳ ವಿದ್ಯಾರ್ಥಿಗಳಲ್ಲಿ ನಡೆದ ಅಧ್ಯಯನದಲ್ಲಿ ಕಳವಳಕಾರಿ ಅಂಶ ಕಂಡುಬಂದಿದೆ. ಸಮೀಕ್ಷೆಯ ಪ್ರಕಾರ 95% ಮಕ್ಕಳು ದೈಹಿಕ ಚಟುವಟಿಕೆಗಳ ಸಂಬಂಧ ತರಗತಿಗಳಿಗೆ ನಿರಾಸಕ್ತಿ ತೋರಿ ಗೈರು ಹಾಜರಾಗ್ತಾ ಇದ್ದದ್ದು, ಮನೆಯಲ್ಲೂ ಕೂಡ ದೈಹಿಕ ಚಟುವಟಿಕೆಗಳಲ್ಲಿ ಹಿಂದೆ ಉಳಿದಿದ್ದಾರೆ. ಅನಿಯಂತ್ರಿತ ಡಿಜಿಟಲ್ ವ್ಯಸನ, ಪೌಷ್ಟಿಕಾಂಶದ ಕೊರತೆ ಆಹಾರ, ಸಂಸ್ಕರಿಸಿದ ಮತ್ತು ಜಂಕ್ ಆಹಾರಗಳ ಸೇವನೆ ಹೆಚ್ಚಾಗಿದೆ ಅನ್ನೋದು ಬಯಲಾಗಿದೆ.